ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಸ್, ಕೆಲಸದಿಂದ ಬಂದು ಕಿಚನ್ ಎಲ್ಲ ಸದ್ಯಕ್ಕೆ ತಕ್ಕಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲ ತೊಳೆದಾಕಿದ್ದೀನಿ ಪಾತ್ರೆಗಳು. ಇನ್ನು ವರ್ಸ್ ಎತ್ತಿಡಬೇಕು. ಈಗ ವರಮಹಾಲಕ್ಷ್ಮಿಗೆ ಮನೆಗೆ ರೇಷನ್ ಏನೂ ಇಲ್ಲ ಗೈಸ್, ತರಕ್ಕೆ ಹೋಗಬೇಕು. ಡಿಮಾರ್ಟ್ಗೆ ಹೋಗೋಣ ಅಂದರೆ ಡಿಮಾರ್ಟ್ ಫುಲ್ ಆಗಿದೆ. ಡಿಮಾರ್ಟಿಂದ ಒಂದೆರಡು ನನ್ನ ಮಗಳಿಗೆ ನಾಳೆ ಪಿಂಕ್ ಎಲ್ಲೋ ಡೇ ಅಂತ ಹೇಳ್ಬಿಟ್ಟು ಶರ್ಟ್ ತರೋಣ ಅಂತ ಟೀ ಶರ್ಟ್ ತರಕ್ಕೆ ಹೋಗಿದೆ. ಫುಲ್ ಇದೆ ಅಲ್ಲಿ. ರೇಷನ್ ಅಂತೂ ತರೋಕ್ಕಾಗಲ್ಲ. ಅಲ್ಲಿಗೆ ಹೋದರೆ ಸುಮ್ಮನೆ ಅಮೌಂಟು ಹೋಗುತ್ತೆ, ಏನು ರೇಷನ್ನೂ ಬರಲ್ಲ ಇವತ್ತಂತೂ ಪಕ್ಕ. ಯಾಕಂದರೆ ಅಷ್ಟು ಜನ ಇದ್ದಾರೆ, ಸುಮ್ಮನೆ ಅದು ಇದು ನೋಡ್ತೀವಿ ತುಂಬ್ಕೊಂಬರ್ತೀವಿ, ಹಿಂಗಾಗ್ಬಿಡುತ್ತೆ. ಸೊ ಹಂಗಾಗಿ ನಮ್ಮ ಮನೆ ಹತ್ರ ಒಂದು ಮಾರ್ಟ್ ಇದೆ, ಮಂಜುನಾಥ ಮಾರ್ಟ್ ಅಂತ. ಅಲ್ಲಿಗೆ ಹೋಗ್ತಾಯಿದ್ದೀನಿ. ಹೋಗಿ ರೇಷನ್ ಎಲ್ಲ ತೊಗೊಂಡು ಬಂದು ಅಲ್ಲೊಂದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತೀನಿ ಇವತ್ತು ಅಷ್ಟೇ. ಶಾಪಿಂಗ್ ದೀಪಾವಳಿ ಅಂತೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೇಷನ್ ಶಾಪಿಂಗಿಗೆ ಹೋಗ್ತಾಯಿದ್ದೀವಿ. ಬನ್ನಿ, ಅಲ್ಲಿ ಸಿಗ್ತೀನಿ ಗೈಸ್. ಮನೆಯಿಂದ ಹೊರಟು ಆನ್ ದ ವೇ ತುಂಬ ಹೊಟ್ಟೆ ಹಸ್ವಾಗ್ತಾಯಿತ್ತು ಅಂತ ಹೇಳಿ ಅಲ್ಲೇ ಸ್ಟಾಪ್ ಮಾಡಿ ಗೋಬಿ ಒಂದು ಪ್ಲೇಟ್ ತೊಗೊಂಡು ತಿಂದ್ಕೊಂಡು ಆಮೇಲೆ ಮಂಜುನಾಥ್ ಮಾರ್ಟ್ಗೆ ಹೋಗ್ತೀವಿ. ಗೋಬಿ ಅಂಗಡಿ ಹತ್ರ ಅಯ್ಯೋ ಅಲ್ಲಿ ಫುಲ್ಲು ಟ್ರಾಫಿಕ್ ಆಗಿ ಸ್ವಲ್ಪ ಗಾಡಿ ಅಡ್ಡ ಅದು ಇದು ಅಂತ ಕಿರಿಕಿರಿ ನಡೀತಾಯಿತ್ತು. ನಮಗೂ ಯಾರೋ ಒಬ್ಬ ಜಗಳಕ್ಕೆ ಬಂದಿದ್ದ, ಅಲ್ಲೊಂಚೂರು ಜಗಳ ಮಾಡಿಕೊಂಡು ರೋಡ್ ಫುಲ್ ಟ್ರಾಫಿಕ್ಕು ಗೈಸ್. ನಮ್ಮ ಏರಿಯಾದಲ್ಲಿ ಅಟಲ್ ತುಂಬ ಟ್ರಾಫಿಕ್ಕು. ಸೊ ಅಲ್ಲಿಂದ ಅಲ್ಲೇನು ಕ್ಲಿಪ್ ತೊಗೊಳಕ್ಕಾಗಿಲ್ಲ, ಹಂಗಾಗಿ ಅಷ್ಟೇ. ತಿನ್ನೋ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ. ಹಂಗೆ ನಾವು ಮಂಜುನಾಥ ಮಾರ್ಟ್ ಹೋದ್ವಿ. ಅಲ್ಲಿ ಹೋದರೆ ನನ್ನ ಮಗಳಿಗೆ ಈ ಎಳ್ಕೊಂಡು ಹೋಗ್ತಾರಲ್ಲ ಟ್ರಾಲಿ, ಅದ್ರ ಮೇಲೆ ಚಿಂತೆ. ಅದು ಇದು ಐಟಮ್ಸ್ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಏನಂದರೆ ಸ್ವಲ್ಪ ಡಿಮಾರ್ಟ್ ಥರ ತುಂಬ ಅಷ್ಟೊಂದು ಐಟಮ್ಸ್ ಇರಲ್ವಲ್ಲ, ಸ್ವಲ್ಪ ನೋಡಿ ಮಾಡಿ ತೊಗೋಬೋದು. ಅಷ್ಟು ನಾವು ವೇಸ್ಟ್ ಖರ್ಚು ಮಾಡಲ್ಲ. ಡಿಮಾರ್ಟಲ್ಲಿ ಹೆಂಗಾಗುತ್ತೆ ಅಂದರೆ ತುಂಬ ಜಾಸ್ತಿ ಇರುತ್ತೆ ಐಟಮ್ಸು. ಕಣ್ಣಿಗೆ ಬೇಕಾಗಿದೆ, ಇದು ಇದಿಷ್ಟಂತೆ ಇದಷ್ಟಂತೆ ಅಂದ್ಕೊಂಡು ಹಾಕ್ಕೊಂಡು ಬರ್ತೀವಿ. ಹಂಗಾಗಿ ರೇಟ್ ಎಲ್ಲ ಬಿಲ್ ಜಾಸ್ತಿ ಆಗುತ್ತೆ. ಇಲ್ಲಿ ಮೇಯ್ನ್ ನಮಗೇನಂದರೆ ವರಮಹಾಲಕ್ಷ್ಮಿಗೆ ಇವಾಗ ಹಬ್ಬಕ್ಕೆ ಅಡುಗೆ ಮಾಡೋದಕ್ಕೆ, ಒಬ್ಬಟ್ಟಿಗೆ, ಅದಕ್ಕೆ ಇದಕ್ಕೆ ಅಂತ ಏನೇನು ಬೇಕೋ ಅದು ಐಟಮ್ಸ್ ತೊಗೊಂಡ್ವಿ. ಮತ್ತು ಸ್ವಲ್ಪ ರೆಸಿಪಿ ಏನಂತಾರೆ ದೇವ್ರ ಮುಂದೆ ಇಡೋದಕ್ಕೆ ತಿಂಡಿಗಳು ಮಾಡೋಣ ಅಂದ್ಕೊಂಡಿದ್ದೀವಿ ಫ್ರೀ ಆದರೆ. ಅದಕ್ಕೂ ಸ್ವಲ್ಪ ಬೇಕಾಗಿರೋದೆಲ್ಲ ತೊಗೊಂಡು ಬಂದಿದ್ದೀವಿ. ಕಡಲೆಪಪ್ಪು ಅದೆಲ್ಲ ಜಾಸ್ತಿ ನಾವು ಯೂಸ್ ಮಾಡಲ್ಲ, ಹಂಗಾಗಿ ಸ್ಟಾಕ್ ಇಟ್ಕೊಂಡಿರಲ್ಲ. ಅದನ್ನು ತೊಗೊಂಡು ಬಂದಿದ್ದೀವಿ. ನನ್ನ ಮಗಳು ಒಂದು ಪ್ಯಾಕೆಟ್ ಫುಲ್ ಚಾಕ್ಲೇಟ್ ಎತ್ಕೊಂಬಂದವಳೆ ಗೈಸ್. ಅದನ್ನು ಎತ್ಕೊಂಬಂದ್ಬಿಟ್ಟು ನಂದು ಹ್ಯಾಪಿ ಬರ್ಡೇ ಬರುತ್ತೆ, ನನಗೆ ಈ ಚಾಕ್ಲೇಟ್ ಬೇಕೇ ಬೇಕು ಅಂತ ಕೂತವಳೆ. ನಾನು ಕೊಡಿಸಲ್ಲ ಅಂತ ಒಂದು ಬಿತ್ತು ಅಲ್ಲಿ ಏಟು. ಬೇಕೇ ಬೇಕು ಅಂತ 3-4 ಪ್ಯಾಕೆಟ್ ಎತ್ಕೊಂಬಂದಿದ್ದಾಳೆ. ಎಲ್ಲ ಬೇಕು ಅಂತಾಳೆ, ಬಿಸ್ಕೆಟ್ ಎಲ್ಲ ಎತ್ಕೋತಾಳೆ, ಎಲ್ಲ ಬೇಕು ಅಂತಾಳೆ. ಕೊಡಿಸ್ಲಿಲ್ಲ ಕೊನೆಗೂ. ಮತ್ತು ಐಸ್ ಕ್ರೀಮ್ ಬೇಕು ಅಂತ ನಿನ್ನೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ, ಹೋದ ವಾರ ಒಂದು ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ. ನಿನ್ನೆನೂ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬಂದಿದ್ದೀವಿ. ಇನ್ನೂ ಬೇಕು ಅಂತಾಳೆ. ಹಂಗಾಗಿ ಒಂದು ಏಟ್ ಬಿತ್ತು ಅಲ್ಲಿ. ಸೊ ಇಷ್ಟು ಬ್ಯಾಸ್ಕೆಟ್ ತುಂಬ ತುಂಬ್ಕೊಂಡಿದ್ದೀವಿ, ಎಡಿಯೋಕ್ಕಾಗ್ತಾಯಿಲ್ಲ. ಬೇರೆ ಇನ್ನೇನಾದರೂ ಬೇಕಾ ಅಂತ ನೋಡೋಕ್ಕೆ ಅಂತ ಹೋದ್ವಿ. ಕರ್ಜಿಕಾಯಿ ಮಾಡೋದು ನಮ್ಮ ಮನೇಲಿ ಇರಲಿಲ್ಲ. ಸೊ ಮಾರ್ಕೆಟ್ಗೆ ಹೋದಾಗ ತರೋಣ ಅಂದರೆ ನಮಗೆ ಅಲ್ಲಿ ಗಮನನೇ ಇರಲಿಲ್ಲ. ಮತ್ತು ಈಗ ಸದ್ಯಕ್ಕೆ ಹಬ್ಬದವರೆಗೂ ಹೋಗಲ್ಲ, ಹಂಗಾಗಿ ಬೇಕಾಗಿತ್ತು ಅಂತ ಅಲ್ಲೇ ತೊಗೊಂಡ್ವಿ. ಇಲ್ಲಿ ಅಕ್ಕಿನೇನೋ ಅಳಿತಾವಳೆ, ಅದಕ್ಕೆ ನೀನು ಅಲ್ಲೇ ಕೆಲಸ ಮಾಡ್ಕೊಂಡು ಇದ್ಬಿಡು ಅಂತ ನಾನು ಅವಳಿಗೆ ರೇಗಿಸ್ತಾ ಇದ್ದೀನಿ. ತೂಕ ಹಾಕ್ಕೊಂಡು ಇಲ್ಲೇ ಇರ್ತೀಯಾ ಅಂತ. ಇಲ್ಲ ನಾನೇನು ತೂಕ ಹಾಕ್ಕೊಂಡಿರಲ್ಲ, ನಾನು ಆಟಾಡ್ತಾ ಇದ್ದೀನಿ ಅಷ್ಟೇ ಅಂತ ಅಂದು. ಫಸ್ಟ್ ಇದೇ ಮಾರ್ಟ್ಗೆ ಹೋಗ್ತಾಯಿದ್ದೀನಿ ಗೈಸ್. ಡಿಮಾರ್ಟ್ ನಮ್ಮ ಏರಿಯಾದಲ್ಲಿ ಆಗೋಕ್ಕೆ ಮುಂಚೆ ನಾವು ಇದೇ ಮಾರ್ಟಲ್ಲೇ ರೇಷನ್ ತರ್ತಾಯಿದ್ದು. ಸೊ ಮನೆಗೆ ಬಂದ್ವಿ. ಇಷ್ಟು ಅಟ್ಲೀಸ್ಟ್ ಒಂದು ಮೂಟೆ ಏನು ಮನೆಗೆ ಯೂಸ್ ಆಗೋಂಥ ಐಟಮ್ ತಂದಿದ್ದೀವಿ ಅಲ್ಲ ಅನ್ನೋದೇ ಖುಷಿ ಆಯಿತು. 2695 ರೂಪಾಯಿ ಬಿಲ್ ಆಯಿತು ಅಷ್ಟೇ. ಅವರೇ ತಂದು ಕೊಡ್ತಾರೆ. ನಾಳೆ ಬೆಳಗ್ಗೆ ಕೊಡ್ತೀವಿ ಅಕ್ಕ, ಇವತ್ತು ಟೈಮ್ ಆಗೋಗಿದೆ ಅಂದರು. ಇರಲಿ ಪರವಾಗಿಲ್ಲ, ನಾನೇ ಮುಂದೆ ಇಟ್ಕೊಂಡು ಹೋಗ್ತೀನಿ ಅಂತ ಮೇಲೆ ಎತ್ಕೊಂಬಂದೆ. ಸುಸ್ತಾಗೋಯ್ತು, ಅದಕ್ಕೆ ಅಲ್ಲೇ ಇಟ್ಬಿಟ್ಟಿದ್ದೆ. ಎಸ್ ಗೈಸ್, ರೇಷನ್ ತೊಗೊಂಡು ಬಂದ್ವಿ. ಬಿಲ್ ಒಂದು 2695 ರೂಪಾಯಿ ಆಗಿದೆ. ಬಿಲ್ಲೆಲ್ಲೋ ಇಟ್ಟೆ ಸಿಗಲಿಲ್ಲ. ತೊಗೊಂಡು ಬಂದ್ವಿ. ಡಿಮಾರ್ಟ್ಗೆ ಹೋಗಿದ್ರೆ 5000 ಆಗ್ತಾಯಿತ್ತಾ ಅಂತ ಅನ್ನಿಸ್ತಾ ಇದೆ. ಬಟ್ ಅಷ್ಟು ಐಟಮ್ ತರ್ತಾ ಇರಲಿಲ್ಲ, ಒಂದು ಮೂಟೆ ತಂದಿದ್ದೀವಿ. ಅದೇ ಮನೆಗೆ ಬೇಕಾಗಿರೋದು, ನೀಡ್ಸ್ ಇರೋದನ್ನು ತಂದಿದ್ದೀವಿ. ಡಿಮಾರ್ಟ್ಗೆ ಹೋದರೆ ಎಲ್ಲ ವೇಸ್ಟ್ ಐಟಮೇ ತೊಗೊಬರೋದು, ನೀಡ್ ಇರೋದು ಯಾವುದು ತೊಗೊಬರಲ್ಲ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.